ಇನ್ಕಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ನೀಡಿದವರು ಯಾರು? ಎ. ಮಹಾತ್ಮ ಗಾಂಧಿ, ಬಿ. ಲಾಲಾ ಲಜಪತ್ ರಾಯ್, ಸಿ. ಭಗತ್ ಸಿಂಗ್, ಡಿ. ಬಾಲ್ ಗಂಗಾಧರ್ ತಿಲಕ್. ಸರಿಯಾದ ಉತ್ತರ ಸಿ. ಭಗತ್ ಸಿಂಗ್. ಮಿಲ್ಖಾ ಸಿಂಗ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಎ. ಕುಸ್ತಿ, ಬಿ. ಓಟ, ಸಿ. ಹಾಕಿ, ಡಿ. ಕ್ರಿಕೆಟ್. ಸರಿಯಾದ ಉತ್ತರ ಬಿ. ಓಟ. ಭಾರತೀಯ ಸಂವಿಧಾನದ ಪೀಠಿಕೆಯಲ್ಲಿ ಎಷ್ಟು ಪದಗಳಿವೆ? ಎ. 63, ಬಿ. 60, ಸಿ. 80, ಡಿ. 90. ಸರಿಯಾದ ಉತ್ತರ ಎ. 63. ರಾಮನ್ ಪರಿಣಾಮವನ್ನು ಕಂಡುಹಿಡಿದವರು ಯಾರು? ಎ. ಜೆ.ಸಿ. ಬೋಸ್, ಬಿ. ಮೇಘನಾದ್ ಸಾಹಾ, ಸಿ. ಹೋಮಿ ಬಾಬಾ, ಡಿ. ಸಿ.ವಿ. ರಾಮನ್. ಸರಿಯಾದ ಉತ್ತರ ಡಿ. ಸಿ.ವಿ. ರಾಮನ್. ಯಾವ ರಾಜ್ಯದ ರಾಜಧಾನಿ ಅತಿ ಎತ್ತರದಲ್ಲಿದೆ? ಎ. ಸಿಕ್ಕಿಂ, ಬಿ. ಹಿಮಾಚಲ ಪ್ರದೇಶ್, ಸಿ. ಉತ್ತರ ಪ್ರದೇಶ್, ಡಿ. ಅರುಣಾಚಲ ಪ್ರದೇಶ್. ಸರಿಯಾದ ಉತ್ತರ ಬಿ. ಹಿಮಾಚಲ ಪ್ರದೇಶ್. ಭಾರತದ ಮೊದಲ ಮಹಿಳಾ ರಾಜ್ಯಪಾಲರು ಯಾರು? ಎ. ವಿಜಯಲಕ್ಷ್ಮಿ ಪಂಡಿತ್, ಬಿ. ದುರ್ಗಾ ಬ್ಯಾನರ್ಜಿ, ಸಿ. ಸರೋಜಿನಿ ನಾಯ್ಡು, ಡಿ. ಇಂದಿರಾ ಗಾಂಧಿ. ಸರಿಯಾದ ಉತ್ತರ ಸಿ. ಸರೋಜಿನಿ ನಾಯ್ಡು. ಮೇಘದೂತ ಕವಿತೆಯ ಲೇಖಕರು ಯಾರು? ಎ. ತುಳಸಿದಾಸ, ಬಿ. ಕಾಳಿದಾಸ, ಸಿ. ಕನಕದಾಸ, ಡಿ. ಬಾಣಭಟ್ಟ. ಸರಿಯಾದ ಉತ್ತರ ಬಿ. ಕಾಳಿದಾಸ. ಭಾರತದ ಯಾವ ಭಾಗದಲ್ಲಿ ಹಿಮಚಿರತೆ ಕಂಡುಬರುತ್ತದೆ? ಎ. ಪಶ್ಚಿಮ ಘಟ್ಟಗಳು, ಬಿ. ಹಿಮಾಲಯ ಪ್ರದೇಶ, ಸಿ. ಸುಂದರ್ಬನ್, ಡಿ. ಅರಾವಳಿ. ಸರಿಯಾದ ಉತ್ತರ ಬಿ. ಹಿಮಾಚಲ ಪ್ರದೇಶ. ಪೆಂಚ್ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಎ. ಮಧ್ಯಪ್ರದೇಶ್, ಬಿ. ಮಹಾರಾಷ್ಟ್ರ, ಸಿ. ಜಾರ್ಖಂಡ್, ಡಿ. ರಾಜಸ್ಥಾನ್. ಸರಿಯಾದ ಉತ್ತರ ಎ. ಮಧ್ಯಪ್ರದೇಶ್. ಭಾರತದ ಮೊದಲ ಪರಿಸರ ಸ್ನೇಹಿ ರೈಲು ನಿಲ್ದಾಣ ಯಾವುದು? ಎ. ಜೈಪುರ್, ಬಿ. ಗುವಾಹಟಿ, ಸಿ. ಭೋಪಾಲ್, ಡಿ. ನವದೆಹಲಿ. ಸರಿಯಾದ ಉತ್ತರ ಬಿ. ಗುವಾಹಟಿ. ಸಂವಿಧಾನದ ಯಾವ ವಿಧಿಯಲ್ಲಿ ಸಮಾನತೆಯ ಹಕ್ಕು ನೀಡಲಾಗಿದೆ? ಎ. ಆರ್ಟಿಕಲ್ 14, ಬಿ. ಆರ್ಟಿಕಲ್ 19, ಸಿ. ಆರ್ಟಿಕಲ್ 21, ಡಿ. ಆರ್ಟಿಕಲ್ 32. ಸರಿಯಾದ ಉತ್ತರ ಎ. ಆರ್ಟಿಕಲ್ 14. ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಎ. ಮಾರ್ಚ್ 1, ಬಿ. ಫೆಬ್ರವರಿ 21, ಸಿ. ಫೆಬ್ರವರಿ 28, ಡಿ. ಜೂನ್ 5. ಸರಿಯಾದ ಉತ್ತರ ಸಿ. ಫೆಬ್ರವರಿ 28. ಭಾರತೀಯ ಸಂವಿಧಾನಕ್ಕೆ ಮೂಲಭೂತ ಕರ್ತವ್ಯಗಳನ್ನು ಯಾವಾಗ ಸೇರಿಸಲಾಯಿತು? ಎ. 1950, ಬಿ. 1976, ಸಿ. 1949, ಡಿ. 1951.
ಸರಿಯಾದ ಉತ್ತರ ಬಿ 1976. ಯಾವ ದೇಶವನ್ನು ಸೂರ್ಯ ಉದಯಿಸುವ ನಾಡು ಎಂದು ಕರೆಯಲಾಗುತ್ತದೆ? ಎ ಚೀನಾ, ಬಿ ಕೇರಳ, ಸಿ ಜಪಾನ್, ಡಿ ಅಮೆರಿಕಾ. ಸರಿಯಾದ ಉತ್ತರ ಸಿ ಜಪಾನ್. ಇಂಡಿಗೋ ದಂಗೆ ಯಾವ ರಾಜ್ಯದಲ್ಲಿ ನಡೆಯಿತು? ಎ ಬಿಹಾರ್, ಬಿ ಬಂಗಾಳ, ಸಿ ಪಂಜಾಬ್, ಡಿ ಆಸಾಂ. ಸರಿಯಾದ ಉತ್ತರ ಸಿ ಪಂಜಾಬ್. ಯಾವ ಗ್ರಹವು ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿದೆ? ಎ ಗುರು, ಬಿ ಶನಿ, ಸಿ ಮಂಗಳ, ಡಿ ಭೂಮಿ. ಸರಿಯಾದ ಉತ್ತರ ಬಿ ಶನಿ. ಸರಸ್ವತಿ ಸಮ್ಮಾನ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಎ ಸಾಹಿತ್ಯ, ಬಿ ಕ್ರೀಡೆ, ಸಿ ವೈದ್ಯಕೀಯ, ಡಿ ವಿಜ್ಞಾನ. ಸರಿಯಾದ ಉತ್ತರ ಎ ಸಾಹಿತ್ಯ. ಭಾರತದಲ್ಲಿ ಮೊದಲ ಪರಮಾಣು ಪರೀಕ್ಷೆ ಯಾವಾಗ ಮತ್ತು ಎಲ್ಲಿ ನಡೆಯಿತು? ಎ 1928 ಪೋಖ್ರಾನ್, ಬಿ 1921 ಶ್ರೀಹರಿಕೋಟ, ಸಿ 1931 ಪೋಖ್ರಾನ್, ಡಿ 1974 ಪೋಖ್ರಾನ್. ಸರಿಯಾದ ಉತ್ತರ ಡಿ 1974 ಪೋಖ್ರಾನ್. ಹರ್ ಘರ್ ಜಲ್ ಯೋಜನೆಯನ್ನು ಯಾವ ಕೇಂದ್ರ ಸಚಿವಾಲಯ ನಡೆಸುತ್ತದೆ? ಎ ಗ್ರಾಮೀಣಾಭಿವೃದ್ಧಿ, ಬಿ ಜಲಶಕ್ತಿ, ಸಿ ಆರೋಗ್ಯ, ಡಿ ನಗರಾಭಿವೃದ್ಧಿ. ಸರಿಯಾದ ಉತ್ತರ ಬಿ ಜಲಶಕ್ತಿ. ಭಾರತದ ಸೌಂದರ್ಯ ರಾಜ್ಯ ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ? ಎ ಜಮ್ಮು ಮತ್ತು ಕಾಶ್ಮೀರ್, ಬಿ ಹಿಮಾಚಲ ಪ್ರದೇಶ್, ಸಿ ಕೇರಳ, ಡಿ ಉತ್ತರ ಪ್ರದೇಶ್. ಸರಿಯಾದ ಉತ್ತರ ಸಿ ಕೇರಳ. ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಎ ಹಾಲು ಉತ್ಪಾದನೆ, ಬಿ ಮೀನು ಸಾಕಾಣಿಕೆ, ಸಿ ಕೃಷಿ ಉತ್ಪಾದನೆ, ಡಿ ಪರಿಸರ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ಹಾಗೇನೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ.